ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಕೊಳ್ಳಿ ಇಡ್ತಾ ಜಿಬಿಎ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ 28,000 ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯವನ್ನ ತೋರೋದಕ್ಕೆ ಮುಂದಾಗಿರುವಂಥದ್ದು. ವ್ಯಾಪಾರಕ್ಕೆ ಐಡಿ ಕೊಡ್ತೇವೆ ಅಂತ ಹೇಳಿದ್ರು. 28,000 ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು? ಇನ್ನೂ ಕೂಡ ಕೊಟ್ಟಿಲ್ಲ. ಐಡಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಜಿಬಿಎ ಪೊಲೀಸರು ಮಾರ್ಷಲ್ಗಳಿಂದ ನಿತ್ಯವೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ. ನಗರದಲ್ಲಿ ವ್ಯಾಪಾರ ಮಾಡೋದಕ್ಕೆ ಮಾರ್ಷಲ್ಸ್ ಬಿಡ್ತಾ ಇಲ್ಲ. ಒಂದು ಕಡೆ ಏಕಾಏಕಿ ದಾಳಿ ಮಾಡಿ ವ್ಯಾಪಾರದ ವಸ್ತುಗಳು ಕೂಡ ಸೀಸ್ ಆಗಿರುವಂಥದ್ದು. ದಂಡ ಹಾಕಿದ ಮೇಲೂ ಕೂಡ ವಶಕ್ಕೆ ಪಡೆದ ವಸ್ತುಗಳನ್ನ ಕೊಡೋದಿಲ್ಲ. ದಾಖಲೆ ಇದ್ರೂ ಕೂಡ ಜಿಬಿಎ ಯಾವುದೇ ಐಡಿ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ. ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳ ಗೋಳನ್ನ ಕೇಳೋರು ಯಾರೂ ಇಲ್ಲ. ಐಡಿ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಐಡಿನ ಕೊಟ್ಟಿಲ್ಲ. ಕಿರುಕುಳ ನೀಡಲಾಗ್ತಾ ಇದೆ ಪ್ರತಿನಿತ್ಯ. 28,000 ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಜಿಬಿಎ ಪೊಲೀಸರು ಮಾರ್ಷಲ್ಗಳಿಂದ ನಿತ್ಯವೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಸೊ ವ್ಯಾಪಾರ ಮಾಡಲಿಕ್ಕೆ ಮತ್ತೆ ಅದರಲ್ಲೂ ಕೂಡ ಕಮಿಷನ್ ಕೊಡಬೇಕು ಅವರು. ಮತ್ತೊಂದು ವ್ಯಾಪಾರ ಆದ್ರಾಯ್ತು, ಇಲ್ಲ ಅಂದರೆ ಇಲ್ಲ. ಬಿಕಾಸ್ ಇವಾಗ ಎಲ್ಲರೂ ಕೂಡ ಮಾರ್ಟು, ಬಿಗ್ ಮಾರ್ಕೆಟ್ ಎಲ್ಲ ಮೊರೆ ಹೋಗ್ತಾ ಇರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟ ಹೇಳತಿರ್ದಾಗಿದೆ. ಅದರಲ್ಲೂ ಕೂಡ ಐಡಿ ಕಾರ್ಡ್ ಕೊಡದೆ ವ್ಯಾಪಾರಕ್ಕೆ ಮುಂದಾದರೆ ಅಲ್ಲಿ ಎಷ್ಟು ಕಿರಿಕಿರಿ ಆಗುತ್ತೆ ಮಾರ್ಷಲ್ಸ್ಗಳಿಂದ ಅನ್ನುವಂಥದ್ದು ಗೊತ್ತಿರೋ ವಿಚಾರನೆ. ಪಾಪ ಎಲ್ಲಿ ಹೋಗ್ಬೇಕು ಅವರು? ನೋಡಿ, 28,000 ಬೀದಿ ಬದಿ ವ್ಯಾಪಾರಿಗಳಂತೆ ಐಡಿ ಕಾರ್ಡ್ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟು ಇನ್ನೂ ಕೂಡ ಕೊಡ್ತಾ ಇಲ್ಲ. ಸೊ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಜಿಬಿಎ ಯಾಕೆ ಹೀಗೆ ಮಾಡುತ್ತೋ ಗೊತ್ತಿಲ್ಲ ನಿಜಕ್ಕೂ. ಸೊ ಅವರೆಲ್ಲ ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಅವರ ಅಳಲನ್ನು ಕೇಳಿಸ್ಕೊಂಡು ಐಡಿ ಕಾರ್ಡನ್ನು ಕೊಟ್ಟರೆ ಬದುಕುಳಿತಾರೆ, ಇಲ್ಲಾಂದರೆ ಹೋರಾಟ ಮಾಡೋದು ಕಟ್ಟಿಟ್ಟ ಬುತ್ತಿ ಅಂತ ಅನ್ಸುತ್ತೆ. ಅದೇ ನಮ್ಮದೊಂದು 28,000 ಅಲ್ವಾ? 28,000 ಜನನ ಐಡೆಂಟಿಫೈ ಮಾಡಿದ್ದೇವೆ. ಸೊ ಅವರನ್ನ ಈಗಾಗಲೇ ಕಾರ್ಡ್ ಕೊಡ್ಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ, ಬೇಗನೆ ಮಾಡ್ಬಿಡ್ತೀವಿ. ಮೊದಲು ಐಡಿಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಮೊದಲಿಂದ ಅವರು ಬೀದಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವಾಗ ಅವ್ರು ಏನು ಕಾರ್ಡ್ ಎಲ್ಲ ಕೇಳಿಲ್ಲ. ನಾವು ಅದನ್ನು ರೆಗ್ಯುಲರೈಸ್ ಮಾಡ್ಲಿಕ್ಕೆ ಹೇಗೆ ಮಾಡುವುದು ವ್ಯವಸ್ಥೆ ಮಾಡಿಬಿಟ್ಟು ಐಡೆಂಟಿಫಿಕೇಶನ್ ಮತ್ತೆ ಸರ್ವೆ ಮಾಡಿಟ್ಟಿದ್ದೀವಿ. ನಾವು ಕೊಡ್ತೇವೆ, ಬೇಗನೆ ಕೊಡ್ತೇವೆ. ಯಾಕಂದ್ರೆ ಕೆಲವು ಜಾಗದಲ್ಲಿ ನಾವು ನೋಡಿದ್ದೇವೆ, ಬಹಳಷ್ಟು ಜನರು ಪೆಡೆಸ್ಟ್ರಿಯನ್ಸ್ ಗೆ ನಡಿಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಅವರು ಕಂಪ್ಲೀಟ್ ಫುಟ್ಪಾತ್ ಅನ್ನೇ ಆಕ್ಯುಪೈ ಮಾಡಿಬಿಟ್ರೆ ಜನರು ರೋಡ್ ನಲ್ಲಿ ನಡೀತಾ ಇದ್ದಾರೆ. ಅದಕ್ಕೆ ಕಾರ್ಡ್ ಬೇಗನೆ ಮಾಡ್ಬಿಡ್ತೀವಿ. ಜನರು ಫುಟ್ ಬ್ಲಾಕ್ ಅಲ್ಲೆಲ್ಲ ತಿರುಗಿಸ್ತಾ ಇದ್ದಾರೆ. ಮಾರ್ಷಲ್ಗಳು ಮತ್ತೆ ಪೊಲೀಸರು ಫೈನ್ಗಳು ಆಗ್ತಾ ಇದ್ದಾರೆ. 2014 ಆಕ್ಟ್ ಪ್ರಕಾರ ಕಾನೂನು ಇದೆ. ನಮಗೆ ಸರ್ವೆ ಮಾಡಿ 1 ವರ್ಷ ಆಗಿದೆ. ಇವತ್ತಿನವರೆಗೂ ಯಾವುದೇ ಐಡಿ ಕಾರ್ಡ್ ಪ್ರಮಾಣ ಪತ್ರ ಕೊಟ್ಟಿಲ್ಲ. ಐಡಿ ಕಾರ್ಡ್ ರೆಡಿ ಮಾಡಿದ್ದಾರೆ, ಎಲ್ಲ ಝೋನಲ್ ಆಫೀಸಲ್ಲಿ ಮಡಗಿ ಗಂದ್ ಕಡೆ ಇಡ್ತಾ ಇದ್ದಾರೆ. ಯಾರಿಗೂ ಅದನ್ನ ಕೊಡ್ತಾ ಇಲ್ಲ. ಕೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಸರ್ವೆ ಮಾಡಿ 1 ವರ್ಷ ಆಗಿದೆ. 1 ವರ್ಷ ವ್ಯಾಲಿಡಿಟಿ ಹೋಗುತ್ತೆ ಆ ಕಾರ್ಡ್ಗೆ. ಯಾಕೆಂದ್ರೆ ಆ ಕಾರ್ಡ್ ಡೇಟ್ ಏನು ಪ್ರಿಂಟ್ ಆಗಿದೆ, ಆ ಡೇಟ್ಗೆ ಡೇಟ್ ಅನೌನ್ಸ್ ಮಾಡಿರ್ತಾರೆ ಕಾರ್ಡಲ್ಲಿ. ಆ ಡೇಟು ನಮಗೆ ಇವಾಗ 1 ವರ್ಷ ನಮ್ಗೆ ಲ್ಯಾಪ್ಸ್ ಆಗುತ್ತೆ. ಇದನ್ನ ಯಾರು ಕಟ್ಕೊಡ್ತಾರೆ ಗೊತ್ತಿಲ್ಲ. ಕಾರ್ಡ್ನ ನಮಗೆ ಕೊಡದೆ ಮಡಿಕೊಂಡು ಏನು ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ? ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗ್ತಿದೆ. ಎಲ್ಲ ಕಡೆನೂ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ತೆರವುಗೊಳಿಸ್ತಾನೆ ಇದ್ದಾರೆ, ಅಂಗಡಿಗಳನ್ನ ಹಾಕಿಸ್ತಾನೆ ಇದ್ದೀವಿ. ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾರಿಗೂ ಡೈರೆಕ್ಷನ್ ಮಾಡ್ತಾ ಇಲ್ಲ BBMP ಅವರು. ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ ಅಂತ ಪೊಲೀಸವ್ರಿಗೂ ಇದು ಮಾಡ್ತಾ ಇಲ್ಲ, BBMP ಅವ್ರಿಗೂ ಇದು ಮಾಡ್ತಾ ಇಲ್ಲ. ಅಧಿಕಾರಿಗಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ. ಸರ್ಕಾರ ಹೇಳುತ್ತೆ ಬಡವ್ರ ಸರ್ಕಾರ ಅಂತ. ಸರ್ಕಾರನೂ ಏನೂ ಮಾಡ್ತಾ ಇಲ್ಲ. ಸರ್ಕಾರಕ್ಕೂ ಎಷ್ಟೋ ಮನವಿ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ. BBMPಗೂ ಮನವಿಗಳು ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಮನವಿ ಕೊಟ್ಟಿದ್ದೀವಿ. ಯಾರೂ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಎಲ್ಲ ವ್ಯಾಪಾರಿಗಳನ್ನ ಎಲ್ಲ ಕಡೆನೂ ತೆರವುಗೊಳಿಸ್ತಾ ಇದ್ದಾರೆ, ತೊಂದರೆ ಕೊಡ್ತಾರೆ. ಐಡೆಂಟಿ ಕಾರ್ಡ್ ಇಲ್ಲ, ನಮಗೆ ಐಡಿ ಕಾರ್ಡ್ ಇಲ್ಲ, ಪ್ರಮಾಣ ಪತ್ರ ಇಲ್ಲ. ನಿಮ್ದೇನೋ ದಾಖಲಾತಿ ಇದ್ರೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ.